ಇಲ್ಲಿ ಹೇಳಿ. ಫಸ್ಟ್ ಒನ್ ಪೊಲೀಸ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, assistant sub inspector, inspector. ಇವು ಐದು ಇಲ್ಲಿ ನೀವು ಈ ಸ್ಟೇಷನ್ ಅಲ್ಲಿ ನೋಡ್ತೀವಿ. ಸ್ಟೇಷನ್ ಹೌಸ್ ಆಫೀಸರ್ ಯಾರಿದಾರಲ್ಲಿ? SHO ಅಂತ ಕರೀತಾರೆ. ಏನು ಸ್ಟೇಷನ್ ಹೌಸ್ ಆಫೀಸರ್. ಅವ್ರು ಬಂದ್ಬಿಟ್ಟು ಇನ್ಸ್ಪೆಕ್ಟರ್ ಇರ್ತಾರೆ ಇಲ್ಲಿ. ಈ ಇಸ್ ದ ಬಾಸ್. ಅರ್ಜಿತಾ ಮತ್ತೆ ಹೇಳಿ. ಆಮೇಲೆ ನಿಮಗೆ ಚೈಲ್ಡ್ ಅಂತ ಒಬ್ರು ಆಫೀಸರ್ಸ್ ಇರ್ತಾರೆ. ಅವ್ರು ಯಾರು ಅಂತಂದ್ರೆ ಸಬ್ ಇನ್ಸ್ಪೆಕ್ಟರ್ ಅವರು ಇರ್ತಾರೆ. ಅದಕ್ಕೆ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇರುತ್ತೆ. ಅಲ್ಲಿ ಹಿಂದ್ಗಡೆ ಇದೆ ನೋಡು, ಮಮತೆ 1098. ಎಲ್ಲಿಂದ ತಿಳ್ಕೊಂಡಿದ್ಯಮ್ಮ? ವೆರಿ ಗುಡ್. ಅಲ್ಲಿ ನೋಡ್ಬೇಕು. ಆ ಥರ ನಿಮ್ಗೆ ಏನೇ ತೊಂದರೆ ಇದ್ರು ಅದರಲ್ಲಿ ತಿಳ್ಕೊಬೇಕು. ಆಮೇಲೆ ಸೇ ನೋ ಟು ಡ್ರಗ್ಸ್ ಅಂತ ಬರ್ದಿದ್ದಾರೆ. ಅದಲ್ವಾ ಬರ್ದಿದ್ದಾರಾ? ಅದೇನದು? ಯಾವುದೇ ರೀತಿಯಾದಂಥ ಡ್ರಗ್ಸು, ಗಾಂಜಾ ಸೇವನೆ ಇರ್ಬೋದು, ಆ ಥರದಲ್ಲಿ ನೀವು ಎವ್ರಿಥಿಂಗ್ ಮಾಡ್ಬೋದು. ತಂಬಾಕು ಸೇವನೆ ಮಾಡ್ಬೋದು. ನಿಮ್ಮ ಸ್ಕೂಲ್ ಸುತ್ತಮುತ್ತ ಯಾವುದಾದ್ರು ತಂಬಾಕು ಅಂಗಡಿಗಳಿದಾವ? ಪಾನ್ ಶಾಪು ಇಲ್ಲಲ್ವಾ? ಇದ್ರೂ ನೀವು ಅದ್ರ ಹತ್ರ ಹೋಗ್ಬಾರ್ದು. ಇದ್ರೆ ನಿಮ್ಮ ಪ್ರಿನ್ಸಿಪಲ್ಸಿಗೆ ಹೇಳಬೇಕು, ನಮ್ಮ ಸ್ಕೂಲ್ ಹತ್ರ ಒಂದು ಯಾವುದೋ ಪಾನ್ ಶಾಪ್ ಇದೆ ಸರ್, ಅಲ್ಲಿ ತುಂಬ ಜನ ಬಂದ್ಬಿಟ್ಟು ಗುಟ್ಕಾ ತಂಬಾಕು ಸೇವನೆ ಮಾಡಿಬಿಟ್ಟು ನಮ್ಮ ಕಡೆ ಎಲ್ಲ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ ನೀವು ಪ್ರಿನ್ಸಿಪಲ್ಗೆ ರಿಪೋರ್ಟ್ ಮಾಡಬೇಕು. ಅವರು ನಮ್ಗೆ ಹೇಳ್ತಾರೆ, ನಾವು ಅದನ್ನು ತೆಗಿಸ್ತೀವಿ. ಹೌದಾ? ಮತ್ತೆ ಇಲ್ಲಿ ನಿಮ್ಮ ತಂದೆ ತಾಯಿಗಳು ಬರ್ತಾರ ನಿಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ? ಏನು ಬೇರೆ 4-wheeler ವ್ಯಾನಲ್ಲಿ ಹೋಗ್ತೀರಾ ಎಲ್ಲರೂ? ವ್ಯಾನ್ ಫೆಸಿಲಿಟಿ. ವ್ಯಾನ್ ಹಿಡಿಯುವಾಗ ಯಾರಾದರೂ ಎಡಬಲ ನೋಡ್ತೀರಾ? ಸುಮ್ಮನೆ ಹಿಡ್ಕೊಂಡ್ಬಿಡ್ತೀರಾ? ನೋಡ್ಕೊಂಡು ಹೇಳ್ತೀರಾ? ವೆರಿ ಗುಡ್. ನಿಮ್ಮ ಡ್ರೈವರ್ ಬಂದ್ಬಿಟ್ಟು ಸೇಫ್ ನಿಮ್ಮ ರೋಡ್ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಇಳಿಸ್ತಾನ? ಆ ಥರ ಎಲ್ಲ ನೋಡಬೇಕು. ರೋಡ್ ಕ್ರಾಸ್ ಮಾಡುವಾಗ. ಆಮೇಲೆ ನಿಮ್ಮ ತಂದೆಯವರು 2-wheeler ಮೇಲೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹೆಲ್ಮೆಟ್ ಕಂಪಲ್ಸರಿ. ನೀವು ಹೆಲ್ಮೆಟ್ ಹಾಕೊಂಡಿರ್ಬೇಕು. ಅರ್ಥ? ಹೆಲ್ಮೆಟ್ ಇಲ್ಲ ಅಂದ್ರೆ ಗಾಡಿ ಹತ್ಬಾರ್ದು. ಕರೆಕ್ಟಾ? ಹೆಲ್ಮೆಟ್ ಕಡ್ಡಾಯ. ಮತ್ತೆ ಬೇರೆ ಏನು ಬೇಕಮ್ಮ ನಿಮಗೆ? ಹೇಳಿ, ಬೇರೆ ಏನು? ಸಿದ್ದನಗೌಡ. ಬಟ್ ವೆಪನ್ಸ್ ಬೇಕಾ? ಆ ರೂಮಲ್ಲಿ ಇದೆ, ವೆಪನ್ಸ್ ತೋರಿಸ್ತಾರೆ. ನನ್ನ ಕಡೆ ದೇವರು ತೊಂದರೆ ಕೊಟ್ಟರು ಮಾಡ್ಬೋದು, ಟೀಚರ್ಸ್ ತೊಂದರೆ ಕೊಟ್ಟರು ಮಾಡ್ಬೋದು, ಅಥವಾ ನಿಮ್ಗೆ ಎಲ್ಲೇ ಏನಾಗುತ್ತೆ ತೊಂದರೆ ಕೊಟ್ಟರೆ ಫೋನ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಭಿಕ್ಷೆ ಬೇಡೋರಿದ್ರೆ, ಈಗ ನಿಮ್ಮ ಮಕ್ಕಳು ಯಾರು ನಿಮ್ಮ ವಾರಿಗೆ ಭಿಕ್ಷೆ ಬೇಡ್ತಾ ಇರ್ತಾರಲ್ಲ, ಅವರು ಅಂಥವ್ರು ಏನೇ ಸರ್ ಇಂಥವ್ರು ಭಿಕ್ಷೆ ಬೇಡ್ತಾರೆ ಇಂಥ ಏರಿಯಾದಲ್ಲಿ ನೋಡಿ ಅಂದರೆ ನಾವು ಹೆಲ್ಪ್ ಲೈನ್ಗೆ ಆ ಥರ ನಂಬರ್ ಫೋನ್ ಮಾಡಬೇಕು. ಬಂದುಬಿಟ್ಟು ಅವ್ರನ್ನ ರಕ್ಷಣೆ ಮಾಡಿ ನಿಮ್ಮ ಥರ ಅವ್ರನ್ನೂ ಸ್ಕೂಲಿಗೆ ಕಳಿಸ್ತಾರೆ. ಅದು ನಿಮ್ದು ಒಂಥರ ಡ್ಯೂಟಿ ಅಲ್ವಾ? ಮತ್ತೆ ಏನು ಹೇಳಿದ್ದೀನಿ ಅಲ್ವಾ? ಹೆಲ್ಮೆಟ್ ಕಡ್ಡಾಯ. ನಿಮ್ಮ ತಂದೆಯವ್ರು ಹಾಕೊಂಡ್ಬರ್ಲಿಲ್ಲ ವೆಹಿಕಲ್ ಮೇಲೆ ಹತ್ತಕ್ಕೆ ಹೋಗ್ಬೇಡಿ, ನಾವು ಬರೋದಿಲ್ಲ. ಆಮೇಲೆ ಮನೆಯಿಂದ ಬಿಡೋಕೆ ನಾನು ಸ್ಕೂಲಿಗೆ ಹೋಗಲ್ಲ, ಹೆಲ್ಮೆಟ್ ಹಾಕೊಳ್ಳಿ, ನಾನು ಸ್ಕೂಲ್ಗೆ ಬರ್ತೀನಿ. ಅದರಲ್ಲಿ ಏನು ತಪ್ಪಿದೆ? ಏನೂ ತಪ್ಪಿಲ್ಲ. ಇಲ್ಲ ಅಂತಂದ್ರೆ ನಾವು ಫೈನ್ ಹಾಕ್ತೀವಿ. ಅರ್ಥಾಯ್ತಾ? ಮೊದಲು ನಿಮ್ಮ ರಕ್ಷಣೆಗಾಗಿ ನೀವು ಮಾಡ್ಕೊಳ್ಳೋ ಕರ್ತವ್ಯ. ನೀವು ಮಾಡದೇ ಇದ್ರೆ ನಾವು ರಕ್ಷಣೆ ಮಾಡೋದು ಇಂಡೈರೆಕ್ಟಾಗಿ ಪೆನಾಲ್ಟಿ ಹಾಕ್ತೀವಿ. ಅರ್ಥಾಯ್ತಾ? ಮತ್ತೆ ಬೇರೆ ಏನಿಲ್ವಾ? ಹೋಗ್ತೀರಾ? ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.